ಹೇ ವಾಸು ಇಪ್ಪಲ್ಲಿ ಶಿವಪ್ಪ ಮಂಜು ಪ್ರಾಣ ವೆಲ್ಕಮ್ ಬ್ಯಾಕ್ ಟು ನ್ಯೂ ಎಪಿಸೋಡ್. ಆ್ಯಂಡ್ ಗೈಸ್ ಸಕ್ಕ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿದೆ. ಸೊ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ವೀಡಿಯೋ ಮಾಡೋಕೆ ಹೋಗ್ತಾ ಇರೋದು ಸುಮಾರು ಒಂದು 2 ವಾರನೇ ಆಗಿತ್ತು. ಇವತ್ತು ಹೋಗ್ತಾ ಇರೋದು 1 ಅವರ್ ಹೋಗ್ತಾಯಿದ್ದೀವಿ. 1 ಅವರ ಸುಮ್ಮನೆ ಏನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾಯಿಲ್ಲ, ಸುಮ್ಮನೆ ಹುಡುಗರ ಜೊತೆ ಹೋಗ್ತಾ ಇರೋದು. ಬೀಚ್ಗೆ ಹೋಗ್ತಾ ಇರೋದು, ಇಕೋ ಬೀಚ್. ಯಾವ ಬೀಚ್ ಅಂದರೆ ಇಕೋ ಬೀಚ್ ಹೋಗ್ತಾ ಇರೋದು. ಇನ್ನು ಇಲ್ಲೊಂದು 4 ಜನ ಇದ್ದೀವಿ. ನಾವಿರೋದು ಈಗ ಸೀತಾಕಟ್ಟೆ ಬ್ರಿಡ್ಜ್ ಜೋಗ, ಅಲ್ಲೇ ಇರೋದು. ಇದು ಶರಾವತಿ ನದಿ. ಆ್ಯಂಡ್ ಗೈಸ್ ನಾವೀಗಿರೋದು ಸೀತಾಕಟ್ಟೆ ಬ್ರಿಡ್ಜಲ್ಲಿ. ಯಾರ್ಯಾರು ಹೊರಟಿದ್ದೀವಿ ಅಂದರೆ, ಸೊ 2 ವೆಹಿಕಲ್ ಹೊರಟಿದ್ದೀವಿ. ಒಂದು ಸ್ಕೂಟಿಲಿ, ಇನ್ನೊಂದು 2 NS ಬರ್ತವೆ. ಆ್ಯಂಡ್ ನಮ್ಮದು ಇದು ಪ್ಲಾಟಿನದ ಹೊರಟಿದ್ದೀವಿ. ಇದರಲ್ಲೇ ಹೋಗೋದು. ನಮ್ಮದಕ್ಕೇನು ಜಾಸ್ತಿ ಪೆಟ್ರೋಲ್ ಬೇಡ, ಏನು 200 ರೂಪಾಯಿದಲ್ಲಿ ಹೋಗ್ಬರ್ಬೋದು. ಎಷ್ಟು 75+ ಕೊಡೈತೆ ಮೈಲೇಜು. ಇದು ಸ್ಕೂಟಿ ಯಾರು ಹೊಡ್ತೀವಿ ಅಂದರೆ ಸ್ಯಾಮ್ಸನ್ ಅಂತ, ಆ್ಯಂಡ್ ಗಗನ ಮತ್ತು ಆಕಾಶ್. ಇನ್ನೊಂದು 6 ಜನ ಬರ್ತಾರೆ ಅವ್ರಿಗಾಗಿ ವೇಟ್ ಮಾಡ್ತಾಯಿದ್ದೀವಿ. ಸೊ ಅವ್ರು ಬಂದಮೇಲೆ ಹೋಗೋದು. ಅವ್ರು ಬಂದಮೇಲೆ ಇಲ್ಲಿಂದ ಸೀದಾ ಮಾಯನಗುಂಡಿ ಹೋಗಿ ಮಾಯನಗುಂಡಿಲಿ ತಿಂಡಿ ಎಲ್ಲ ಮಾಡಿಕೊಂಡು ಹೋಗೋದು. ಮನೇಲಿ ಸ್ವಲ್ಪ ತಿಂದ್ವಿ ಮನೇಲಿ ಈಗ ಬೆಳಗ್ಗೆ ಅಲ್ವಾ, ಜಾಸ್ತಿ ತಿಂಡಿ ತಿನ್ನೋಕ್ಕೂ ಆಗೋಲ್ಲ. ಸೊ ಈ ವ್ಯೂ ಸಖತ್ತಾಗಿ ಕಾಣುತ್ತೆ ಇನ್ನು 10 ಗಂಟೆಗೆ ಅಲ್ಲಿ ಹೋಗಿ ರೀಚ್ ಆಗ್ತೀವಿ. ಸಖತ್ತಾಗಿರುತ್ತೆ ಬೀಚು. ನಾನು ಯಾವಾಗಲೂ ಹೋಗಿಲ್ಲ ಬೀಚಲ್ಲಿ, ಕಡಿಮೆ ಅಂದರೆ ಬೀಚ್ ನೋಡಿ ಬೀಚಲ್ಲಿಂದು ಆಟ ಆಡಿಲ್ಲ. ಸೊ ಈಗ ಹೋಗಿ ಸ್ವಲ್ಪ ಚಿಲ್ ಮಾಡಿ ಬರೋಣ. ಸೊ ಹಾಗೆ ಸ್ಟೇಟಿನಾಗಿದೆ. ಈಗ ನೇರ ಪೆಟ್ರೋಲ್ ಬಂಕ್ ಸ್ಟಿಕ್ ಕೊಡೆ ವ್ಯೂ ಪಾಯಿಂಟಲ್ಲಿ ಇದೆ. ಇನ್ನೂ ಬೇಜಾರಿದೆ, 50 ಕಿಲೋಮೀಟರ್ಸ್ ಇದೆ. ಸೊ ಈಗ ಹೋಗೋದೆ, ಇನ್ನು ವ್ಯೂ ಪಾಯಿಂಟ್ ಕಾಣ್ತಾ ಮತ್ತೆ ಅಲ್ಲಿ ನಿಲ್ಸಿದ್ವಿ. ಸರಿ ಕ್ಯಾ ಬೋಲ್ತೆ ನನಗೆ ಇಷ್ಟ ಜನ 4 ಬೈಕು 8 ಜನ. ಸೊ ಕ್ಯಾ ಬೋಲ್ತೆ ಪಬ್ಲಿಕ್. ಇದು ಕಾಣಿಸ್ತಾ ಇದೆಯಲ್ಲ, ಇದು ನದಿ, ಸಮುದ್ರ. ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಸಮುದ್ರ. ಇದು ವಾ ನನಗೆ ಈಗ ಆ ಕಡೆ ತೋರಿಸಿದ್ನಲ್ಲ, ಅಲ್ಲಿ ಇರೋದು ಶರಾವತಿ ನದಿ. ಆ್ಯಂಡ್ ಅಲ್ಲಿ ಶರಾವತಿ ನದಿ ಮತ್ತು ನೀರು ಮಿಕ್ಸ್ ಆಗೋದು. ಆ್ಯಂಡ್ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದೆ ಬೀಚ್. ಹಾಗೆ ಚೆನ್ನಾಗಿರಿ ಇದು ಇಕೋ ಬೀಚ್ ಅಲ್ಲ, ಇದು ಸುಮ್ಮನೆ ಬಂದಿರೋದು. ಏನು ಇದೈತಿ ನನಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನದಿ, ಅದು ಶರಾವತಿ ನದಿ. ಆ್ಯಂಡ್ ಇದು ಬೀಚು. ಅವೆರಡು ಕೂಡೋದೆ ಅಲ್ಲಿ ಕೂಡತ್ತೆ. ಬಂದ್ವಿ ಫೈನಲಿ ಬೀಚ್ಗೆ ಬಂದ್ವಿ. ವಾವ್ ಅಲ್ಲೇ ನನಗೆ ಸಿಗೋದ ಫೋಟೋ ಶೂಟಿಂಗ್ ಮಾಡ್ಬೋದು. ಎಲ್ಲ ಪ್ರೀ ವೆಡ್ಡಿಂಗ್ ಶೂಟು, ಫೋಟೋ ಶೂಟ್ ಎಲ್ಲ ಮಾಡಿದ್ದಾರೆ ಬಟ್ ಕೊಡಬೇಕಾಗತ್ತೆ. ಸೊ ಈಗ ಬೀಚಲ್ಲಿ ಬಂತೋಡು
ಫುಲ್ಲು ಫೋಟೋ ಶೂಟಿಂಗ್ ಮಾಡಿಸ್ತಾ ಇದ್ದಾರೆ ಡೂಡ್. ಸೊ ಎಲ್ಲಿ ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫುಲ್ ಆಳ ಇದೆ ಅಂತೆ. ಮುಂದೆ ಫುಲ್ ಆಳ ಇದೆ ಗೊತ್ತು, ಸ್ಟಾರ್ಟಿಂಗೇ ಆಳ ಇದೆ ಅಂತೆ ಡೂಡ್. ಸೊ ನೋಡ್ತಾ ಆಯ್ತು ಅಲ್ಲಿವರೆಗೂ ಹೋದರೆ ವಾಪಸ್ ಅಂತೂ ಬರೋದಿಲ್ಲ. ಹಂಗೆ ಈಗ ಆರೋದೆ. ಸೊ ಎಲ್ಲ ರೆಡಿ, ಬಟ್ಟೆ ಹಾಕೊಂಡು ರೆಡಿ ಆಗ್ತಿದ್ದಾರೆ. ಇಲ್ಲೇ ಇಟ್ಟು ಬರಲಾ, ಮೊಬೈಲ್ ಇಟ್ಕೋತೀನಿ. ನನಗೆ ಈಗ ವೀಡಿಯೋ ಮಾಡಲ್ಲ ಡೂಡ್. ಈಗ ಸ್ವಲ್ಪ ಆಟ ಆಡ್ಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಎಲ್ಲ ವೀಡಿಯೋ ಮಾಡ್ತೀನಿ. ಸೊ ಈ ಮೊಬೈಲ್ ಕವರು ಇಲ್ಲ, ಕವರ್ ಇದ್ದರೆ ವೀಡಿಯೋ ಮಾಡ್ತಿದ್ದೆ. ಸೊ ಈ ಡೂಡ್ ಹಾಗೆ ಸ್ಟಡಿನಾಗಿ. ಸೊ ಓಕೆ ಗೈಸ್, ಬೀಚಲ್ಲೆಲ್ಲ ಆಟ ಆಡಲ್ಲ ಆಯಿತು ಡೂಡ್. ಅಲ್ಲಿ ವೀಡಿಯೋ ಮಾಡ್ಬೋದಿತ್ತು, ನಾನು ಮೊಬೈಲ್ ಕವರ್ನೂ ಹಾಕ್ಕೊಂಡಿಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಡೂಡ್. ಸೊ ಹಾಗೆ ಶೂಟಿಂಗ್ ಆಗಿದೆ. ಆ್ಯಂಡ್ ಗೈಸ್ ಈಗ ಮೊದಲು ಹೋಗಿದ್ವಲ್ಲ ಅದು ಅಪ್ಸರಕೊಂಡ ಬೀಚು. ಆ್ಯಂಡ್ ಈಗ ಹೋಗ್ತಿರೋದು ಇಕೋ ಬೀಚ್ಗೆ ಹೋಗ್ತಾ ಇರೋದು. ಇಕೋ ಬೀಚ್ ಹೋಗೋ ದಾರಿನೇ ಬೇರೆ. ನಾವು ಹೋಗ್ತಿರೋದು ಇಕೋ ಬೀಚ್ ಹಿಂದೆ ಹೋಗ್ತಿರೋದು ನಾವು. ಸೊ ಹಾಗೆ ಹಾಗೆ ಶೂಟಿಂಗ್ ಆಗಿರಿ. ಅಲ್ಲೇ ಹೈವೇಲೇ ಹಿಂದೆ ಹೋಗಿ ಇದೊಂದು ರೋಡ್ ಇದೆ ಕಾಣಿಸ್ತಾ ಇದೆಯಲ್ಲ ಇಲ್ಲೇ. ಸೊ ಹಾಗೆ ಶೂಟಿಂಗ್ ಆಗಿದೆ. ನನಗೆ ಈಗ ಅಪ್ಸರಕೊಂಡ ಬೀಚ್ ಬಂದ್ವಿ. ಫ್ರಂಟಿಂದ ಬಂದಿಲ್ಲ, ನಾವು ಹಿಂದ್ಗಡೆ ಬ್ಯಾಕಿಂದ ಬಂದಿದ್ವಿ ಬೀಚ್. ಸರಿ ಡೂಡ್, ಅಪ್ಸರಕೊಂಡ ಬೀಚ್ ಅಲ್ಲ ಇದು, ಅಪ್ಸರಕೊಂಡ ಬೀಚ್ ಅದು ಕನ್ಫ್ಯೂಸ್ ಆಯಿತು ಡೂಡ್. ಅಪ್ಸರಕೊಂಡ ಅಲ್ಲ, ಇದು ಇಕೋ ಬೀಚ್ ಹಿಂದಿಂದ ಬಂದ್ವಿ, ಫ್ರಂಟಿಂದ ಬಂದಿಲ್ಲ. ಸೊ ಇದೇ ಡೂಡ್ ಇಕೋ ಬೀಚ್. ಸೊ ಹಾಗೆ ಸ್ಟೂಡಿಯೋನಾಗಿ ಡೂಡ್.